ಸಿ ವಿ ನಾಗೇಶ್ ಅವರು ಆಗ SIT ಪ್ರಸ್ತಾಪಿಸಿರುವಂಥ ಒಂದಿಷ್ಟು ಎಕ್ಸಾಂಪಲ್ಗಳೇನಿದ್ದಾವೆ ಅಥವಾ ಕೋರ್ಟ್ನ ಆದೇಶಗಳೇನಿದ್ದಾವೆ ಅದನ್ನು ಕೌಂಟರ್ ಮಾಡ್ತಾ ಇದ್ದಾರೆ. ಆ ಕೇಸು ಇದಕ್ಕೆ ರಿಲೆವೆಂಟ್ ಯಾಕಲ್ಲ ಅನ್ನೋದಕ್ಕೆ ಅವರು ಕಾರಣಗಳನ್ನು ಕೊಡ್ತಾ ಇದ್ದಾರೆ. ನಾನು ಆಗಲೇ ಹೇಳಿದೆ, ಒಂದು ವಂಚನೆ ಕೇಸು ಅಂತಂದರೆ ಎ ಅನ್ನುವಂಥ ವ್ಯಕ್ತಿ ಬಿ ಅನ್ನುವಂಥ ವ್ಯಕ್ತಿಯ ಕೈಯಿಂದ 1 ಲಕ್ಷ ರೂಪಾಯಿ ತೆಗೆದುಕೊಂಡು ವಂಚನೆ ಮಾಡಿದ್ದಾನೆ ಅನ್ನೋದಕ್ಕೆ ಪ್ರೂಫ್ ಇರಬೇಕು. ವಂಚನೆ ಆಗಿದೆ ಅನ್ನೋದಕ್ಕೆ. ಮರ್ಡರ್ ಆಗಿದೆ ಅಂತಂದರೆ ಮರ್ಡರಿಗೆ ಒಂದು ಪ್ರಾಥಮಿಕವಾದಂಥ ಸಾಕ್ಷ್ಯ ಆದರೂ ಇನಿಷಿಯಲ್ ಹಂತದಲ್ಲಿ ಇರಬೇಕು. ಇನಿಷಿಯಲ್ ಹಂತ ಅಂತಂದರೆ ಈಗ ಈ ಹಂತದಲ್ಲಿ ಇರಬೇಕು. ಬಟ್ ಇಲ್ಲಿ ಕಿಡ್ನಾಪ್ ಕೇಸು ಅನ್ನೋದಕ್ಕೆ ಇನಿಷಿಯಲ್ ಆಗಿ ಅಥವಾ ಪ್ರೈಮಾಪೆಸಿ ಏನಿದೆ ಇಲ್ಲಿ ಈ ಕೇಸಲ್ಲಿ 364A ಹಾಕಲಾಗಿದೆ. ಕರೆಕ್ಟು, ದೂರುದಾರನ ಕಂಪ್ಲೇಂಟನ್ನು ಆಧರಿಸಿ ಕೊಟ್ಟಿದ್ದೀರಿ, 364A ಹಾಕಿದೆ. ಬಟ್ 364A ಆಗಿದೆ, ಆ ಕಾರಣಕ್ಕಾಗಿ ನೀವು ಜಾಮೀನು ಕೊಡಬೇಡಿ ಅಂತ ವಾದ ಮಂಡಿಸಬೇಕು ಅಂತಾದರೆ ಆ ಕೇಸ್ನಲ್ಲಿ ಹುರುಳಿರಬೇಕು. ಆ ನಂತರದ್ದು ಬೇರೆ. ಈಗ 364A 365 ಅಡಿಯಲ್ಲಿ ಕೇಸ್ ಆಗಿದೆ, ನಂತರ ತನಿಖೆ ಆಗುತ್ತೆ. ತನಿಖೆಯಾಗಿ ಒಂದು ವೇಳೆ ಕೇಸಲ್ಲಿ ಹುರುಳಿದೆ ಅಂತಂದರೆ ಚಾರ್ಜ್ ಶೀಟ್ ಆಗುತ್ತೆ, ಇಲ್ಲ ಅಂತಾದರೆ ಬಿ ರಿಪೋರ್ಟ್ ಆಗುತ್ತೆ, ಆಗಿದ್ದು ಹೌದು ಪೂರಕ ಸಾಕ್ಷ್ಯ ಇಲ್ಲ ಅಂತಾದರೆ ಸಿ ರಿಪೋರ್ಟ್ ಆಗುತ್ತೆ. ಇದು ಪ್ರೊಸೀಜರು, ಕಾನೂನು ಪ್ರೊಸೀಜರ್. ಆದರೆ ಬಿಗಿನಿಂಗಲ್ಲಿ ಇನಿಷಿಯಲ್ ಸ್ಟೇಜಲ್ಲಿ SIT ಮಂಡಿಸ್ತಾ ಇರುವಂಥ ವಾದ 364A ಭಾಳ ಸೀರಿಯಸ್ ಆದಂಥ ಸೆಕ್ಷನ್ನು. ಆ 364A ಆಗಿರೋದ್ರಿಂದ ಆರೋಪಿಗೆ ಬೇಲ್ ಕೊಡಬಾರ್ದು ಅಂತ ಹೇಳ್ತೀರಿ ಅಂತಾದರೆ 364A ಅಟ್ರಾಕ್ಟ್ ಆಗೋದಕ್ಕೆ ಕಾರಣಗಳು ಬೇಕಲ್ಲ, ಆ ಸನ್ನಿವೇಶ ಇರಬೇಕಲ್ಲ. ಆ ಸನ್ನಿವೇಶ ಏನಿದೆ ಈ ಕೇಸಲ್ಲಿ? ಪ್ರೈಮಪಸಿ ಏನಿದೆ? ಪ್ರಾಥಮಿಕವಾಗಿ ಮೇಲ್ನೋಟಕ್ಕೆ ಆ ಸನ್ನಿವೇಶ ಏನು ಕಾಣ್ತಾ ಇದೆ ಇಲ್ಲಿ? ಸಾಕ್ಷ್ಯಗಳ ಆನಂತರ ಕಲೆ ಹಾಕೋದು ಕರೆಕ್ಟು ಇರಬಹುದು, ತನಿಖೆಯ ಪ್ರೊಸೀಜರು. ಬಟ್ ನೀವು ಬೇಲ್ ಕೊಡಬಾರ್ದು ಅನ್ನೋದಕ್ಕೆ ಈ ಸೆಕ್ಷನ್ಗಳು ಅಡ್ಡಿಯಾಗತ್ತೆ ಅಂತಾದರೆ ಈ ಸೆಕ್ಷನ್ಗಳನ್ನು ಹಾಕಿರೋದಕ್ಕೆ ಕಾರಣಗಳನ್ನು ಕೊಡಬೇಕು ಪ್ರಾಸಿಕ್ಯೂಷನ್ನು ಅಥವಾ ತನಿಖಾ ಏಜೆನ್ಸಿ. ಪ್ರಾಸಿಕ್ಯೂಷನ್ ಕೊಡಬೇಕಾದಂಥ ಕಾರಣ ಅದು. ಬಟ್ ಏನಿದೆ ಇಲ್ಲಿ ಕಾರಣ ಅಂಥದ್ದು? ಸೊ ಈ ಪ್ರಶ್ನೆ ಸಿ ವಿ ನಾಗೇಶ್ ಅವರು ಪ್ರಸ್ತಾಪ ಮಾಡ್ತಾ ಇರೋದು ನ್ಯಾಯಪೀಠದ ಮುಂದೆ. ಕನ್ಕ್ಲೂಷನ್ ಪಾರ್ಟಿಗೆ ಬಂದಿದ್ದಾರೆ. ದಯವಿಟ್ಟು ಜಾಮೀನು ಮಂಜೂರು ಮಾಡಬೇಕು ಅನ್ನೋದನ್ನು ನ್ಯಾಯಪೀಠದ ಗಮನಕ್ಕೆ ತಂದಿದ್ದಾರೆ. ಇಲ್ಲಿ 364A ಮತ್ತು 365 ಹಾಕಿರೋದು ಕಾನೂನು ಬಾಹಿರ. ಪ್ರಕರಣದಲ್ಲಿ ಯಾವುದೇ ಆಯಾಮದಲ್ಲಿ ಆರೋಪ ಸಾಬೀತಾಗುವಂಥ ಅಂಶಗಳಿಲ್ಲ. ಸೊ ನಾನು ಆಗಲೇ ಹೇಳಿದೆ, ಈ ರೀತಿ ಕೇಸ್ ಹಾಕಬೇಕು ಅಥವಾ ಈ ಕೇಸ್ ಆಗಿದೆ ಅನ್ನೋದಕ್ಕೆ ಆರೋಪಿಗೆ ಜಾಮೀನು ನಿರಾಕರಣೆ ಅನ್ನೋದೇ ಆಗಿದ್ದರೆ ಆ ಕೃತ್ಯ ಎಸಗಿದ್ದಾನೆ ಅನ್ನೋದಕ್ಕೆ ಬೇಕಾದಂಥ ಪ್ರಾಥಮಿಕ ಸಾಕ್ಷ್ಯಗಳ SIT ಬಳಿ ಇರಬೇಕು. ಬಟ್ ಇಲ್ಲ. ಇನ್ನು ನಾನು ಇದನ್ನು ಪರ್ಟಿಕ್ಯುಲರ್ ಆಗಿ ಹೇಳಬೇಕು ಅಂತಾದರೆ, ಒಬ್ಬ ವ್ಯಕ್ತಿ ಇನ್ನೊಬ್ಬ ವ್ಯಕ್ತಿಗೆ 10,000 ರೂಪಾಯಿ ಮೋಸ ಮಾಡಿದ ಅಂತಾದರೆ 420 ಕೇಸ್ ಆಗುತ್ತೆ. ಸೊ ಅದನ್ನು ಪ್ರೂವ್ ಮಾಡೋದಕ್ಕೊಂದು ಬೇಸಿಕ್ ಸಾಕ್ಷ್ಯಗಳಿರಬೇಕಲ್ಲ. ಅಟ್ಲೀಸ್ಟ್ ಅವನು ಕಳಿಸಿರುವಂಥ ಫೋನ್ಪೇಯಲ್ಲಿ ಟ್ರಾನ್ಸಾಕ್ಷನ್ನು ಈ ರೀತಿಯ ಸಾಕ್ಷ್ಯಗಳಾದರೂ ಇರಬೇಕಲ್ಲ. ಬಟ್ ಇಲ್ಲಿ ಅಂತ ಯಾವ ಸಾಕ್ಷ್ಯವೂ ಕೂಡ ನನ್ನ ಕಕ್ಷಿದಾರನ ವಿರುದ್ಧ ಇಲ್ಲ. ಪ್ರಾಥಮಿಕ ಸಾಕ್ಷ್ಯಗಳೇ ಇಲ್ಲ, ಪ್ರಿಲಿಮಿನರಿ ಎವಿಡೆನ್ಸೇ ಇಲ್ಲ ಇಲ್ಲಿ. ಮತ್ತೆ ಹೇಗೆ ನೀವು 364A ಆಗಿದೆ ನೀವು ಜಾಮೀನು ಕೊಡಬೇಡಿ ಅಂತ ಹೆಂಗೆ ಹೇಳ್ತೀರಿ ಅನ್ನೋದು ಸಿ ವಿ ನಾಗೇಶ್ ಅವರ ವಾದದ ತಾತ್ಪರ್ಯ, ವಾದದ ಸಾರಾಂಶ. ಎಸ್, ರಾಜಕೀಯ ದುರುದ್ದೇಶ ಹೊಂದಿದೆ ಇದು. ಊಹೆಗಳನ್ನು ಪರಿಗಣಿಸಬೇಡಿ. ಊಹೆಗಳು ಅಂತಂದ್ರೆ ಕಿಡ್ನಾಪ್ ಆಗಿದ್ದಾಳೆ ನನ್ನ ತಾಯಿ ಅನ್ನೋದು ಊಹೆ ಅನ್ನೋದು ಸಿ ವಿ ನಾಗೇಶ್ ಅವರ ವಾದ. ಅಂದರೆ ಇಟ್ಸ್ ಅ ಇಮ್ಯಾಜಿನೇಷನ್ ಆಫ್ ಅ ಪರ್ಟಿಕ್ಯುಲರ್ ಪರ್ಸನ್. ಸೊ ನೀವು ಆ ಊಹೆಯನ್ನು ಸಾಕ್ಷಿ ಅಂತ ಪರಿಗಣಿಸೋದಕ್ಕಾಗಲ್ಲ, ಅಥವಾ ಆ ಊಹೆಯನ್ನೇ ಆಧಾರವಾಗಿಟ್ಟುಕೊಂಡು ಜಾಮೀನು ಕೊಡಲ್ಲ ಅಂತ ಹೇಳೋದಕ್ಕೆ ಬರಲ್ಲ. ಸೊ ಜಾಮೀನು ಮಂಜೂರು ಮಾಡಬಹುದು ಈ ಕೇಸಲ್ಲಿ. ಎವಿಡೆನ್ಸ್ಗಳನ್ನು ಪರಿಗಣಿಸಬೇಕೇ ವಿನಃ ಊಹೆಗಳನ್ನು ಪರಿಗಣಿಸಬಾರದು. ಊಹೆಗಳನ್ನು, ಇಮ್ಯಾಜಿನೇಷನ್ನನ್ನು ಇಲ್ಲಿ ಪರಿಗಣಿಸೋದಕ್ಕೆ ಹೋಗಬೇಡಿ, ಸಾಕ್ಷ್ಯಗಳನ್ನು ಪರಿಗಣಿಸಿ ಅಂತ ಸಿ ವಿ ನಾಗೇಶ್ ಅವರು ಕೇಳ್ತಾ ಇದ್ದಾರೆ. ರಾಜಕೀಯ ದುರುದ್ದೇಶ ಹೊಂದಿರುವಂಥ ಕೇಸ್ ಇದು. ಇದರಲ್ಲಿ ರೇವಣ್ಣ ಮಾತ್ರ ಆರೋಪಿ ಈ ಕೇಸಲ್ಲಿ, ಪ್ರಜ್ವಲ್ ಅಲ್ಲ. ಸೊ ಅದನ್ನು ಇದರ ಜೊತೆಗೆ ನೀವು ಬೆಸಿಬೇಡಿ. ಸೊ ಇದು ಕೂಡ ಅವರು ಪ್ರಸ್ತಾಪ ಮಾಡ್ತಾ ಇರುವಂಥ ಅಂಶ. ಏನೇನು ಸೆಕ್ಷನಲ್ಲಿ ಏನು ಲೋಪ ಆಗಿದೆ ಅನ್ನೋದನ್ನು ಹೇಳೋದರ ಜೊತೆಗೆ ಇಲ್ಲಿ ಒಂದಿಷ್ಟು ಪೊಲಿಟಿಕಲ್ ಲೆಕ್ಕಾಚಾರಗಳು ಇದ್ದಾವೆ ಅನ್ನೋದು ಸಿ ವಿ ನಾಗೇಶ್ ಅವರು ಮಂಡಿಸ್ತಾ ಇರುವಂಥ ವಾದ.
ಸ್ವಲ್ಪ ಹೊತ್ತಲ್ಲೇ ಸಿ ವಿ ನಾಗೇಶ್ ಅವರ ವಾದ ಮುಕ್ತಾಯ ಆಗಿದೆ ಅನ್ನೋದು ಈಗ ಸಿಗ್ತಾ ಇರುವಂಥ ಮಾಹಿತಿ. ಸಿ ವಿ ನಾಗೇಶ್ ವಾದಕ್ಕೆ ಪ್ರತಿವಾದ ಮಾಡೋದಕ್ಕೆ ಜೈನಾ ಕೊಠಾರಿ ಅವರು ಈಗ ಅವಕಾಶ ಕೇಳ್ತಾ ಇದ್ದಾರೆ. ಸಿ ವಿ ನಾಗೇಶ್ ಅವರು ಮಂಡಿಸಿರುವಂಥ ವಾದ ಏನಿದೆ ಅದಕ್ಕೆ ಪ್ರತಿವಾದಕ್ಕೆ ಜೈನಾ ಕೊಠಾರಿ ಅವರು ಅವಕಾಶವನ್ನು ಕೇಳ್ತಾ ಇದ್ದಾರೆ. ಇದಕ್ಕೆ ಸಿ ವಿ ನಾಗೇಶ್ ಅವರು ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ. ಯಾಕಂತಂದ್ರೆ ಇದ್ರ ಸೀರಿಯಲ್ ರೀತಿಯಲ್ಲಿ ಆಗುತ್ತೆ, ಒಂದು ಸಿಂಪಲ್ ಬೇಲ್ ಅಪ್ಲಿಕೇಶನ್ನ ವಿಚಾರ ಅನ್ನೋದು ಸಿ ವಿ ನಾಗೇಶ್ ಅವರು ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ. ವಾದ ಮಾಡೋದಕ್ಕೆ ಜೈನಾ ಕೊಠಾರಿ ಅವಕಾಶವನ್ನು ಕೇಳಿದರು. ಅಂದರೆ ಸಿ ವಿ ನಾಗೇಶ್ ಅವರು ಮಂಡಿಸಿರುವಂಥ ವಾದಕ್ಕೆ ನನಗೂ ಕೂಡ ಕೌಂಟರ್ಗೆ ಅವಕಾಶ ಕೊಡಿ ಅಂತ ಅವ್ರು ಕೇಳಿದ್ದಾರೆ. ಇಲ್ಲಿ ಇನ್ನೊಂದು ಮಜಾ ಅಂತಂದ್ರೆ ಸಿ ವಿ ನಾಗೇಶ್ ಅವರು ಇದಕ್ಕೆ ಆಕ್ಷೇಪ ವ್ಯಕ್ತಪಡಿಸಿದ್ರು. ನೀವು ಒಂದು ವೇಳೆ ಜೈನಾ ಕೊಠಾರಿಗೆ ಅವಕಾಶ ಕೊಟ್ಟರೆ ನೆಕ್ಸ್ಟ್ ಮತ್ತೆ ನನಗೆ ಅವಕಾಶ ಕೊಡಬೇಕು ಅಂತ ಸಿ ವಿ ನಾಗೇಶ್ ಅವರು ಕೇಳ್ತಾ ಇದ್ದಾರೆ. ಈಗಾಗಲೇ ಇಬ್ಬರು ಪಿಪಿಗಳು ಅಂತಂದ್ರೆ ಪಬ್ಲಿಕ್ ಪ್ರಾಸಿಕ್ಯೂಟರ್ಸ್, ಸರ್ಕಾರದ ವಿಶೇಷ ಅಭಿಯೋಜಕರು, ಅವರು ಇಬ್ಬರು ವಾದ ಮಂಡಿಸಿದ್ದಾರೆ. ನಾನು ಅದಕ್ಕೆ ಪ್ರತಿವಾದ ಮಂಡಿಸಿದ್ದೀನಿ. ಈಗ ಮತ್ತೆ ಅವರಿಗೆ ಅವಕಾಶ ಕೊಟ್ಟರೆ ನನಗೂ ಕೊಡ್ಬೇಕು ತಾನೆ, ನನಗೂ ಅವಕಾಶವನ್ನು ಕೊಡಬೇಕು ಅಂತ ಸಿ ವಿ ನಾಗೇಶ್ ಅವರು ನ್ಯಾಯಾಧೀಶರ ಗಮನಕ್ಕೆ ತರ್ತಾ ಇದ್ದಾರೆ. ನೀವು ಅವರಿಗೆ ಅವಕಾಶ ಕೊಟ್ಟರೆ ನನಗೆ ಅವಕಾಶ ಕೊಡಿ, ಸಿ ವಿ ನಾಗೇಶ್ ಅವರ ವಾದಕ್ಕೆ ಕೌಂಟರ್ ಆರ್ಗ್ಯುಮೆಂಟ್ಗೆ ನನಗೆ ಅವಕಾಶ ಕೊಡಿ ಅಂತ ಜೈನಾ ಕೊಠಾರಿ ಕೇಳಿದರೆ ಆಯ್ತು, ಅವ್ರಿಗೆ ಕೊಟ್ಟರೆ ನನಗೂ ಕೊಡಬೇಕಾ ನಂತರ ಮತ್ತೊಮ್ಮೆ ಅಂತ ಸಿ ವಿ ನಾಗೇಶ್ ಅವರು ಕೇಳ್ತಾ ಇದ್ದಾರೆ. ಈಗಾಗಲೇ ಈ ಕೇಸಲ್ಲಿ ಇಬ್ಬರು ಪಿಪಿಗಳು, ಒಬ್ಬರು ಜೈನಾ ಕೊಠಾರಿ ಮತ್ತೊಬ್ಬರು ನಾಯಕು, ಇವರಿಬ್ಬರು ಕೂಡ ವಾದ ಮಂಡಿಸಿದ್ದಾರೆ. ಒಂದು ಕೇಸಲ್ಲಿ ಇಬ್ಬರು SPPಗಳು ಹಾಜರಾಗಿದ್ದಾರೆ, ಸರ್ಕಾರದ ವಿಶೇಷ ಅಭಿಯೋಜಕರು ಇಬ್ಬರು ಹಾಜರಾಗಿ ವಾದ ಮಂಡಿಸಿದ್ದಾರೆ. ಆಗಲೂ ಇದನ್ನು ಪ್ರಸ್ತಾಪ ಮಾಡಿದ್ರು ಅವರು, ಒಂದು ಕೇಸಲ್ಲಿ ಇಬ್ಬರು ಯಾಕೆ ಅನ್ನೋದನ್ನು ನಾಗೇಶ್ ಅವರು ಕೇಳಿದರು. ಆಗ SIT ವಕೀಲರು ಕೊಟ್ಟಂಥ ಸ್ಪಷ್ಟನೆ ಏನು ಅಂತಂದರೆ, ಅವರ ವಾದವು ನನ್ನ ವಾದವು ರಿಪೀಟ್ ಆಗಲ್ಲ, ಅವರು ಪ್ರಸ್ತಾಪಿಸೋದ್ರ ಜೊತೆಗೆ ನನ್ನ ವಾದ ಅದಕ್ಕೆ ಎಡಿಷನಲ್ ಆಗಿ ಬರುತ್ತೆ, ಮತ್ತು ನಮಗೆ ವರ್ಕ್ ಲೋಡ್ ಜಾಸ್ತಿ ಇರೋದ್ರಿಂದ ಅವಕಾಶದ ಅಗತ್ಯ ಇದೆ, ಇಬ್ಬರು ಹಂಚ್ಕೊಂಡು ಮಾಡಿದ್ದೀವಿ ಇದನ್ನು, ಈ ಕೇಸನ್ನು ಅಂತ ಕಾರಣ ಕೊಟ್ಟರು. ಅದಕ್ಕೆ ನ್ಯಾಯಾಧೀಶರು ಅವಕಾಶವನ್ನು ಮಾಡಕ್ಕೆ ಕೂಡ ಕೊಟ್ಟರು. ಈಗ ಸಿ ವಿ ನಾಗೇಶ್ ಅವರ ವಾದದ ಲೋಪದ ಬಗ್ಗೆ ಜೈನಾ ಕೊಠಾರಿ ಅವರು ಪ್ರಸ್ತಾಪ ಮಾಡ್ತಾ ಇದ್ದಾರೆ. ವಿಕ್ಟಿಮ್ ಸಂಬಂಧಿ ಅಂತ ಹೇಳಿದ್ದನ್ನು ಉಲ್ಲೇಖಿಸಿದರು. ಆಗಲೇ ಅದು ಸಿ ವಿ ನಾಗೇಶ್ ಅವರು ವಾದ ಮಂಡಿಸೋ ಸಂದರ್ಭದಲ್ಲಿ ಒಂದು ತಪ್ಪಾಯ್ತಲ್ಲಿ. ಯಾವ ರೀತಿ ಅಂತಂದರೆ, ಈ ಮಹಿಳೆ ರೇವಣ್ಣ ಅವರಿಗೆ ಸಂಬಂಧಿ ಅನ್ನೋ ವಿಚಾರ ಪ್ರಸ್ತಾಪ ಮಾಡಿದರು. ನೋಡಿದರೆ ಹೊಳೆನರಸೀಪುರ ಕೇಸ್ನ ಮಹಿಳೆ ರೇವಣ್ಣ ಅವರಿಗೆ ಸಂಬಂಧಿ, ಅಥವಾ ಭವಾನಿ ರೇವಣ್ಣ ಅವರಿಗೆ ಸಂಬಂಧಿ, ಈ ಮಹಿಳೆ ಅಲ್ಲ. ಸೊ ಇದನ್ನು ಅವರು ಪ್ರಸ್ತಾಪಿಸ್ತಾ ಇದ್ದಾರೆ, ಈ ವಿಚಾರವನ್ನು ಪ್ರಸ್ತಾಪಿಸ್ತಾ ಇದ್ದಾರೆ ಜೈನಾ ಕೊಠಾರಿ ಅವರು. ಸಿ ವಿ ನಾಗೇಶ್ ಅವರು ವಾದ ಮಂಡಿಸುವ ಸಂದರ್ಭದಲ್ಲಾದಂಥ ಲೋಪದ ಬಗ್ಗೆ ಪ್ರಸ್ತಾಪ ಆಗ್ತಾ ಇದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.